ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾವು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೇವೆ. ಈ ಒಂದು ಉದ್ಯೋಗ ಪದೇ ಪದೇ ಕೆಲಸ ಅನ್ನುವಂಥದ್ದು ಬದಲಾಗ್ತಾ ಇರುತ್ತೆ. ಏನ್ ಕಾರಣ? ಇದಕ್ಕೆಲ್ಲ ಗ್ರಹಗತಿಗಳೇನಾದ್ರೂ ಕಾರಣ ಆಗಿರುತ್ತಾ? ಇನ್ನು ಉದ್ಯೋಗದಲ್ಲಿ ಸಕ್ಸಸ್ ಕಾಣಬೇಕಂದ್ರೆ ಏನ್ ಮಾಡಬೇಕು? ಜಾತಕಕ್ಕೂ ಇದಕ್ಕೂ ಸಂಬಂಧ ಇದೆಯಾ? ಹೀಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇವೆ. ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ. ಗುರುಜಿ, ಉದ್ಯೋಗ ಎಲ್ರಿಗೂ ಬೇಕೇ ಬೇಕು. ಒಬ್ಬೊಬ್ರದ್ದು ಒಂದೊಂಥರ ಉದ್ಯೋಗವನ್ನ ಮಾಡ್ತಾರೆ. ಉದ್ಯೋಗ ಇಲ್ಲ ಅಂದ್ರೆ ಜೀವನ ನಡೆಯಲ್ಲ. ಆದ್ರೆ ಈ ಉದ್ಯೋಗದಲ್ಲಿ ಸಾಕಷ್ಟು ತೊಂದರೆಗಳು ಬರ್ತವೆ. ಕೆಲಸ ಬದಲಾಗೋದು, ಉದ್ಯೋಗದಲ್ಲಿ ಯಶಸ್ಸು ಕಾಣೋದಿಲ್ಲ. ಒಂದು ಉದ್ಯೋಗವನ್ನ ನಾವು ಕೈ ಎತ್ಕೊಂಡ್ರೆ ಅದು ನಮ್ಮ ಕೈ ಹಿಡಿಯೋದಿಲ್ಲ. ಹೀಗೆ ಸಾಕಷ್ಟು ತೊಂದರೆಗಳಾಗ್ತವೆ. ಏನ್ ಕಾರಣ? ಇದಕ್ಕೆಲ್ಲ ತಿಳಿಸ್ಕೊಡಿ ಗುರುಜಿ. ಉದ್ಯೋಗಿನಂ ಪುರುಷ ಸಿಂಹ ಉಪೈತ ಲಕ್ಷ್ಮೀ. ಲಕ್ಷ್ಮಿ ಒಲಿಬೇಕಾದ್ರೆ ಹೋಗಲೇಬೇಕು ಉದ್ಯೋಗಕ್ಕೆ. ನಮ್ಮ ತಂದೆ ಹೇಳ್ತಾ ಇರೋರು, ಕುದುರೆ ಮುಂದೆ ಆದರೂ ಓಡು, ಕುದುರೆ ಗಟ್ಟಿಯೋ ನೀನು ಗಟ್ಟಿಯೋ, ಹೋಗ್ಯಾರು ಸಂಪಾದನೆ ಮಾಡುವಂತ. ಇದು ಈ ಉದ್ಯೋಗ ಇವತ್ತಿನ ಕಾಲದಲ್ಲಿ ನಾವು ಏನು ಓದಿದ್ದೀವಿ ಅದಕ್ಕೆ ತಕ್ಕ ಉದ್ಯೋಗ ಸಿಗೋದಿಲ್ಲ, ಒಂದು ಕಾನ್ಸೆಪ್ಟ್. ನಂಬರ್ 2, ಉದ್ಯೋಗನೇ ಸಿಗೋಲ್ಲ. ಫ್ರಸ್ಟ್ರೇಷನ್ ಆಗಿ ರೂಮಲ್ಲೇ ಕೂತು ಹುಡುಗ ಆಗಲಿ ಹುಡುಗಿ ಆಗಲಿ ಟೆನ್ಷನ್ ಮಯ ಮಾಡಿಕೊಂಡು ಭಾಳ ಕಷ್ಟಪಟ್ಟು ಓದಿರ್ತಾರೆ. ಓದಿದ್ರೂ ಉದ್ಯೋಗಕ್ಕೆ ಬೆಲೆ ಇಲ್ವಾ? ಯಾಕೆ ಹಿಂಗಾಗ್ತಾ ಇದೆ? ಚೆನ್ನಾಗಿತ್ತು. ಎಲ್ಲಕ್ಕಿಂತ ಡೇಂಜರಸ್ ಏನು ಗೊತ್ತಾ? 40-45 ವಯಸ್ಸು ಆಯಿತು, ಉದ್ಯೋಗದಲ್ಲಿ ಹೋದ, ತುಂಬ ಚೆನ್ನಾಗಿದ್ದರು, ಟಕ್ಕಂತ ಕೆಲಸ ಹೊರಟಾಯ್ತು. ಆ ಕಂಪ್ನಿಗೆ ಏನೋ ರಿಸೆಷನ್ ಪ್ರಾಬ್ಲಮ್ ಬಂತು, ತೆಗೆದು ಬಿಟ್ಟರು. ಎಲ್ಲಿಗೆ ಹೋಗ್ಬೇಕು ಅವರು? ಫ್ರೆಷರಾ? ಅವ್ರಿಗೆ ಹೋಗಿ ಹೆಂಗಾರು ಮಾಡಿ ಮತ್ತೆ ಈ ವರ್ಷ ಸಿಗಲಿಲ್ಲ ಅಂದರು ನೆಕ್ಸ್ಟ್ ಇಯರ್ ಸಿಕ್ಬಿಡುತ್ತಾ ಅನ್ನೋಕ್ಕೆ. ಸರಿ, ನಮ್ಗೆ ಇನ್ನೇನು ಬೇಡ, ಒಂದು ಉದ್ಯೋಗ ಇದ್ದರೆ ಸಾಕು. ಇದಕ್ಕೆ ಏನಾದರೂ ಪರಿಹಾರ ಯಾವ ಗ್ರಹಗತಿಗಳಿಂದ ನಾವು ತಿಳಿಯಬಹುದು? ಫಸ್ಟು ನಾವು ತಿಳಿಬೇಕಾದದ್ದು ಜ್ಯೋತಿಷ್ಯ ಅಂದರೆ, ಜ್ಯೋತಿ ಅಂದರೆ ಬೆಳಕು, ಆ ದಾರಿಯನ್ನು ನೋಡುವಂಥದ್ದು. ಫಸ್ಟು ಆರಂಭದಲ್ಲೇ ನಿನ್ನ ಉದ್ಯೋಗ, ನಿನ್ನ ರಾಶಿ, ನಿನ್ನ ನಕ್ಷತ್ರ, ನಿನ್ನ ಎಜುಕೇಷನ್ ಏನಿರಬೇಕು ಅಂತ ಡಿಸಿಷನ್ ತೊಗೊಂಡ್ರೆ ಆ ಲೈನ್ ತಪ್ಪೋದಿಲ್ಲ. ಆರಂಭ ಮಾಡಿ ನೀನು ಅಕೌಂಟ್ಸ್ ಸಂಬಂಧಪಟ್ಟವನಾದಂಥ ಬುಧ ಗ್ರಹದ ಸ್ಟ್ರಾಂಗೆಸ್ಟ್ ಇದ್ದಾಗ ನೀನು ಹಠದಿಂದ ಇಂಜಿನಿಯರಿಂಗ್ ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತೀನಿ ಅಂತ ಇಂಜಿನಿಯರಿಂಗ್ ಮಾಡಲಿಕ್ಕೆ ಹೋದರೆ ನಿನಗೂ ಅದಕ್ಕೂ ಸೆಟ್ ಆಗೋದೇ ಇಲ್ಲ. ಮತ್ತೆ ಸಮಸ್ಯೆ. ಕೆಲವರು ಕ್ಯಾಂಪಸ್ ಇಂಟರ್ವ್ಯೂ ಕಾಲೇಜಿನಲ್ಲೇ ಸಿಕ್ಬಿಡ್ತದೆ ಅಂತ ಹೋಗ್ತಾರೆ. ಎಲ್ಲ ಆಗುತ್ತೆ, ಸೆಲೆಕ್ಟ್ ಆಗಲಿಲ್ಲ. ಅದೇನೋ ಅಂತ 6ನೇ ರೌಂಡ, 7ನೇ ರೌಂಡ, 8ನೇ ರೌಂಡಾಗಿ ಸುತ್ತದೆ. ಅಪ್ಲೈ, ನೋ ರಿಪ್ಲೈ. ಒಂದು ಜೀವನದಲ್ಲಿ ಉದ್ಯೋಗ, ಕರ್ಮಸ್ಥಾನ ಅನ್ನುವಂಥದ್ದು 10ನೇ ಮನೆ ಚೆನ್ನಾಗಿರಬೇಕು. ಉದ್ಯೋಗ ಸಿಗುತ್ತೆ, ನಿನಗೆ ಒಳ್ಳೆಯದಾಗ್ತದೆ ಅಂದರೆ ಶನಿಯಿಂದ ನೋಡಬೇಕು. ಕುಜ ಮತ್ತು ಸೂರ್ಯ ಇಬ್ಬರೂ 10ನೇ ಮನೆಯಲ್ಲಿ ಲಗ್ನದಿಂದ 10ರಲ್ಲಿ ಇದ್ದರೆ ಉದ್ಯೋಗ ಖಂಡಿತವಾಗಲೂ ಆರಂಭದ ದಿನಗಳಿಂದಲೇ, ಯಾವಾಗ ಉತ್ತೀರ್ಣನಾಗ್ತಾನೋ ಅಲ್ಲಿಂದಲೇ ಪ್ರಾರಂಭ ಆಗ್ತದೆ. ಜಾಬ್ ಯಾವ್ದು ಸಿಗುತ್ತೆ ಅನ್ನುವಂಥದ್ದು ಶನಿ ಹೇಳ್ಕೊಡ್ತಾನೆ. ಜಾಬು ನಿನಗೆ ಗೌರ್ಮೆಂಟ್ ಸಂಬಂಧಪಟ್ಟದ್ದು ರಾಜಗ್ರಹ ಸೂರ್ಯ ಹೇಳ್ತಾನೆ. ಜೊತೆಯಲ್ಲಿ ಇಂಜಿನಿಯರಿಂಗು, ಈ ತಾಂತ್ರಿಕ ವಿಭಾಗಕ್ಕೆ ಕುಜ ಹೇಳ್ತಾನೆ. ನಮ್ಮಲ್ಲಿ ಕೇಳ್ತೇವೆ, ಏನು ಮಾಡಬೇಕು, ಏನು ಓದಬೇಕು? ಕರೆಕ್ಟ್ ಪ್ರಶ್ನೆ ನಿಜವಾಗ್ಲೂ. SSLC 10 ಬರ್ತಿದ್ದಾಗಲೇ ಅವನಿಗೆ ನೆಕ್ಸ್ಟು ಜೀವನದ ಸ್ಟೆಪ್ ಇಡುವಂಥದ್ದು ಟರ್ನಿಂಗ್ ಪಾಯಿಂಟ್ ಅಂತೀವಲ್ಲ, ಆ ಟರ್ನಿಂಗ್ ಪಾಯಿಂಟ್ ನೋಡಬೇಕು. ಆ ಟರ್ನಿಂಗ್ ಪಾಯಿಂಟಲ್ಲಿ ಕುಜ ಎಲ್ಲಿದ್ದ, ಸೂರ್ಯ ಯಾವುದು, ಬುಧ ಸ್ಟ್ರಾಂಗ್ ಆಗಿದ್ದಾನ, ಅಕೌಂಟ್ಸ್ಗೆ ಹೋಗ್ಬೇಕಾ ಅಥವಾ ಕಾಮರ್ಸ್ ಅಂತೀವಲ್ಲ ಅದಕ್ಕೆ ಹೋಗ್ಬೇಕಾ ಅಥವಾ ಈ ಇಂಜಿನಿಯರಿಂಗ್ ಹೋಗ್ಬೇಕಾ? 3.5 ಲಕ್ಷ ಸ್ಟೂಡೆಂಟ್ ಪರ್ ಇಯರ್ ಬರ್ತಾ ಇದ್ದಾರೆ ಇಂಜಿನಿಯರಿಂಗ್. ಏನೇನೋ ವಿಚಿತ್ರ ಮೆಕ್ಯಾನಿಕಲ್ಲು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸಿವಿಲ್ ಅಂದ್ಕೊಂಡು ಬರ್ತಿದ್ದಾರೆ. ಎಲ್ಲಿಂದ ಉದ್ಯೋಗ ಕೊಡೋದು? ಕಾಂಪಿಟೇಷನ್.
ನೋಡ್ರಿ ಅವರು 15,000ಕ್ಕೆ ಬರ್ತಾರೆ, ನೀ 10,000ಕ್ಕೆ ಬರ್ತೀಯ ಕೊಡ್ತೀನಿ ಅಂತ. ಹೌದು. ಈಗ ಎಲ್ಲಿವರೆಗೂ ಬಂದಿದೆ ಅಂದರೆ 6,000ಕ್ಕೂ ತಯಾರಿದ್ದಾರೆ. ಪಾಪ ಅವ್ರು ಮಾಡಿರೋ ಕಷ್ಟಕ್ಕೆ ಬೆಲೆ ಇಲ್ಲ, ಬಟ್ ವಿಧಿ ಇಲ್ಲ. ಮನೇಲಿ ಕೂತ್ಕೊಳ್ಳೋದೇ ಏನಾದ್ರು ಒಂದು ಅಟ್ಲೀಸ್ಟ್ ಒಂದು ಖರ್ಚಿಗಾಗಲಿ ಅಂತ ಊರು ಬಿಟ್ಟು ಊರು ಹೋಗಿ ಜೀವನ ಮಾಡುವಂಥ ಪರಿಸ್ಥಿತಿ. ಎಲ್ಲರೂ ನಮಗೆ ಕಾಲರ್ಸ್ ಮಾಡ್ಬೇಕಾದ್ರೆ ಕೇಳ್ತಾರೆ, ರಾಶಿ ನಕ್ಷತ್ರ ಇದು, ಉದ್ಯೋಗ ನಂಗೆ ಸಿಗುತ್ತಾ? ಇದು ಒಂದಷ್ಟು ವರ್ಷಗಳ ಹಿಂದೆ ಭಾಳ ಜೋರಾಗಿ ಉದ್ಯೋಗ ಇಲ್ಲ, ನೋ ವೇಕೆನ್ಸಿ ಇತ್ತು. ಮಧ್ಯದಲ್ಲಿ ಸ್ವಲ್ಪ ಚೆನ್ನಾಗಾಯಿತು, ಓದಿದವರಿಗೆಲ್ಲ ಏನಾರು ಒಂದು ಉದ್ಯೋಗ ಸಿಗ್ತಿತ್ತು ಅವ್ರವ್ರ ಸಂಬಂಧಪಟ್ಟದ್ದು. ಮತ್ತೆ ಈ ಟ್ರೆಂಡ್ ಶುರುವಾಗಿದೆ, ಸಿಗ್ತಾ ಇಲ್ಲ. ತಲ್ಲಣ ಬೇರೆ, ಸಿಕ್ಕಿದ ಮೇಲೆ ತಲ್ಲಣ ಬೇರೆ. ನನ್ನನ್ನು ತೊಗೊಂಡೋಗಿ ಹೈದರಾಬಾದಲ್ಲಿ ಜಿಯೋಬ್ ಮಾಡೋರನ್ನ ತೊಗೊಂಡೋಗಿ ಡೆಲ್ಲಿಗೆ ಹಾಕಿದ್ರೆ, ಡೆಲ್ಲಿರೋರನ್ನ ಬೆಂಗಳೂರಿಗೆ ಹಾಕಿದ್ರೆ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಕ್ಕ ತಂಗಿ ಯಾವ ಸಂಬಂಧನೂ ಇಲ್ಲ, ಒಂಟಿ ಜೀವನ ಮಾಡುವಂಥ ಪರಿಸ್ಥಿತಿ ಬರ್ತದೆ ದೂರ ಹೋದರೆ. ಅದು ಎಲ್ಲಕ್ಕಿಂತನೂ ಮಾತಾಡಿದ್ರೆ ಇಷ್ಟು ಕೆಲಸ ಮಾಡಿದೆ, ಇನ್ನಷ್ಟು ಕೆಲಸ ಮಾಡಿದೆ, ಇನ್ನಷ್ಟು ಕೆಲಸ, ನಿನ್ನ ಹೊರೆ ಹಾಕ್ತಾರೆ. ಕಡೆಗೆ ಒಂದು ದಿವಸ ನೀನು ಸರಿ ಇಲ್ಲ, ಇದರಲ್ಲಿ ಬ್ಲಡ್ಡಿನ ಸಂಬಂಧ, ಅದರಲ್ಲಿ ಷಷ್ಟಾಷ್ಟಕ, ಅದರಲ್ಲಿ ಒಂದಷ್ಟು ಜನ ವಿರೋಧಿಗಳು ಹುಡ್ತಾರೆ, ಅವರು ಬಾಸನ್ನು ಹೊಲಿಸ್ಕೊಳ್ತಾರೆ, ಅವರು ಫಿಟ್ಟಿಂಗ್ ಇರ್ತಾರೆ, ಕಡೆಗೆ ನನಗೆ ತೊಂದರೆ ಕೊಟ್ಟರು, ನಾನು ಯಾವ ತಪ್ಪು ಮಾಡಲಿಲ್ಲ. ಅದೆಲ್ಲ ಮಾತಲ್ಲ, ಹೋಯ್ತು ಮತ್ತೆ ನಂಗೆ ಸಿಗುತ್ತಾ ಅನ್ನುವಂಥದ್ದಕ್ಕೆ ಏನು ಮಾಡಬೇಕು, ಏನಿದೆ ಇದರ ಪರಿಹಾರ? ಫಸ್ಟು ಯಾವತ್ತು ದೈವಾನುಗ್ರಹ ನಮ್ಮ ಪ್ರಯತ್ನ. ಮತ್ತು ಈ ದೈವಾನುಗ್ರಹವನ್ನು ತೋರಿಸ್ಕೊಡೋದು ಈ ಜ್ಯೋತಿಷ್ಯ. ಒಂದು ಸ್ಯಾಚುರೇಷನ್ ಪೀರಿಯಡ್ ಅಂತ ಒಂದು ಬರ್ತದೆ ಮನುಷ್ಯನಿಗೆ, ಬೇಸರ, ಸಾಕು ಏನು ಮಾಡೋದು, ಬಿಟ್ಟುಬಿಡ್ಲ, ನಾನು ಈ ಜಾಬ್ ಬಿಡಲ, ನನ್ನ ಕೆಲ ಆಗ್ತಿಲ್ಲ, ಎಲ್ಲ ಕಡೆಯಿಂದನೂ ಟೆನ್ಷನ್, ನಾನು ಏನೋ ಮಾಡ್ತಾ ಇದ್ದೀನಿ ಅಂತನ್ನುವಂಥ ಆ ಸ್ಯಾಚುರೇಷನ್ ಪೀರಿಯಡ್ ದಾಟಬೇಕು ಯಾವುದೇ ಆಗಲಿ. ಅದನ್ನು ಆ ಟೈಮಲ್ಲಿ ಸಹನೆಯಾಗಿ ದಾಟಿದರೆ ನಾವು ಗೆಲ್ಲುವ ಸಾಧ್ಯತೆ ಉಂಟು. ಇಲ್ಲದಿದ್ದರೆ ಬಿದೋಗ್ತೇನೆ ನೀನು, ಮತ್ತೆ ತಿರ್ಗಾ ಊರು ಸುತ್ತೋದು, ಅಲ್ಲಿ ಹೋಗೋದು, ಯಾವತ್ತು ಡೆಡ್ಲಿ ಮೈಂಡ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಸುಮ್ಮನೆ ಕೂತ್ರೆ ಏನಾರೊಂದು ತಲೆಗೆ ಹೋಗುತ್ತೆ. ನೆಕ್ಸ್ಟು ಬಿಸ್ನೆಸ್. ನನಗೆ ಸಂಪಾದನೆ ಸಾಲ್ತಿಲ್ಲ, ಬಿಸ್ನೆಸ್ ಮಾಡಲ್ಲ. ಆ ಬಿಸ್ನೆಸ್ ಬಗ್ಗೆ ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು, ಪರಂಪರೆ ಏನು, ಇತಿಹಾಸ ಏನು, ಜಾತಕ ಏನು ಹೇಳುತ್ತೆ, ನಿಂಗೆ ಬಿಸ್ನೆಸ್ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದು ಕೂಡ ಈ ಜಾತಕದಲ್ಲೇ ಗೊತ್ತಾಗುತ್ತೆ. ಸರಿ ಗುರುಜಿ, ಬಿಸ್ನೆಸ್ ಬಗ್ಗೆ ಮಾತನಾಡೋಣ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾವು ಬಿಸ್ನೆಸ್ ಬಗ್ಗೆ ಮಾತನಾಡ್ತಾ ಇದ್ವಿ, ತಿಳಿಸ್ಕೊಡಿ ಗುರುಜಿ. ಬಿಸ್ನೆಸ್ ಆದರೂ ಜಾಬೇ ಮಾಡಿದ್ರು ಉದ್ಯೋಗನೇ, ಗಳಿಸುವಿಕೆ ಅಷ್ಟೆ. ಆ ಗಳಿಸುವಿಕೆಯಲ್ಲಿ ನಿನಗೆ ಸೂಟ್ ಆಗುತ್ತಾ? ಆ ಬಿಸ್ನೆಸ್ಸು ಸಹಿತ ನಮಗೆ ಆಗುತ್ತಾ, ಮಾಡ್ಬೋದಾ? ಏನು ಬಿಸ್ನೆಸ್? ಬೇಕಾದಷ್ಟು ಬಿಸ್ನೆಸ್ ಇದೆ. ಕಬ್ಬಣದ ಬಿಸ್ನೆಸ್ ಇದೆ, ಹೋಟೆಲ್ ಇದೆ, ಏನೇನೋ ಇದೆ, ಒಂದಲ್ಲ ಅನೇಕ. ಅದರ ನಿನಗೆ ಸೂಟ್ ಆಗುತ್ತಾ ಅನ್ನೋದನ್ನು ಇದರಲ್ಲೇ ನೋಡಬೇಕು. ಮಾಡಲಾ ಒಂದು, ಯಾವುದು ಮಾಡಲಿ ಒಂದು, ಯಾವುದು ಮಾಡಲಿ ಅಂತ ನಮ್ಮನ್ನು ಕೇಳಿ ಪ್ರಯೋಜನಕ್ಕೆ ಬರಲ್ಲ. ನಿನ್ನ ಪರಿಸರ, ನಿನಗೆ ಗೊತ್ತಿರೋದು, ನಿಮ್ಮ ತಂದೆ ಮಾಡಿದ್ದು, ನಿನ್ನ ಇನ್ವೆಸ್ಟ್ಮೆಂಟು ಎಷ್ಟಿದೆ, ಇವೆಲ್ಲ ತಿಳ್ಕೊಬೇಕು. ತಿಳ್ಕೊಂಡು ಅವನಿಗೆ ಸೂಟ್ ಆಗುತ್ತಾ ಇಲ್ವಾ ತಿಳಿಸಿ ನಂತರ ಮುಂದೆ ಹೋಗಬೇಕು. ಸರಿ ಗುರುಜಿ, ಒಬ್ರು ಕಾಲರ್ ಹಿಡಿದ್ದಾರೆ, ಮಾತನಾಡ್ಸೋಣ. ಅರವಿಂದ್ ಅಂತ, ಮಂಡ್ಯದಿಂದ. ನಮಸ್ತೆ ಅರವಿಂದ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ. ಜನ್ಮ ದಿನಾಂಕ ತಿಳಿಸಿ ನಿಮ್ದು. 3/4/1976 ರಾತ್ರಿ 9:30. ರಾಶಿ ನಕ್ಷತ್ರ ವೃಷಭ ರಾಶಿ, ತುಲಾ ಲಗ್ನ, ಕೃತಿಕ ನಕ್ಷತ್ರ 3ನೇ ಪಾದ. ಮಾತನಾಡಿ ಗುರುಗಳೇ. ಹೇಳಿ. ಇದು 2ನೇ ಸರಿ ಗುರುಗಳೇ ಕಾಲ್ ಸಿಕ್ಕಿರೋದು. ನೀವು ಮಾಡಿದ್ದೀನಿ, ಅನುಭವ ಆಗಿ ಚೆನ್ನಾಗಿದೆ. ಸ್ವಲ್ಪ 2 ಸರಿ ಕಾಲ್ ಸಿಕ್ಕಿದೆ. ನನಗೆ ಏನಂದ್ರೆ ಕೆಲಸನೇ ಅಡ್ಜಸ್ಟ್ ಆಗ್ತಿಲ್ಲ. ಯಾವ ಕೆಲಸಕ್ಕೆ ಇಂಟರ್ವ್ಯೂ ಹೋದ್ರೂ ಆಗ್ತಾ ಇಲ್ಲ. ಇವಾಗ ಏನು ಓದಿದ್ದೀರಿ? ಸಿವಿಲ್ ಸೂಪರ್ವೈಸರ್ 18 ವರ್ಷ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಇದ್ದೀನಿ, ಸಿವಿಲ್ ವರ್ಕ್. ಅದರಲ್ಲಿ ತಳಮಳಗಳು ತುಂಬಾ.
ಹಲೋ. ಹಾಂ ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಭಾಳ ಅದೇ 18 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಬೇರೆ ಕಂಪ್ನಿ ಮಾಡ್ತಿದ್ದೆ, ಅದು 3 ತಿಂಗಳು ಸ್ಟಾಪ್ ಆಗ್ತಿದೆ. ಏನಂತಲೇ ಗೊತ್ತಾಗಿಲ್ಲ. ನೋಡಿ, ಹೊರಗಡೆ ಹೋಗು ಅಂದ್ರು ಹೋಗದೆ ಹೋದೆ ಸ್ಟಾಪ್ ಆಗ್ತಿದೆ. ಇವಾಗ ಎಲ್ಲೇ ಕೆಲಸಕ್ಕೆ ಟ್ರೈ ಮಾಡ್ತಿದ್ರು ಆಗ್ತಾ ಇಲ್ಲ. ಇಲ್ಲಿ ಮತ್ತೆ ಮನೇಲಿ ಆರ್ಥಿಕ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಒಂದು ನಿಮಿಷ, ಇಲ್ಲಿ 9ನೇ ಮನೆಯಲ್ಲಿ ಶನಿ ನಿಮಗೆ ರಿಷಭ ರಾಶಿ ಅಲ್ವಾ? ಹೌದೌದು. ರಿಷಭ ರಾಶಿ ನವಮ ಸ್ಥಾನದಲ್ಲಿ ಶನಿ, ತುಲಾ ಲಗ್ನ ಶುಕ್ರಂದು. ಈಗಂತೂ ನಿಮಗೆ 7.5 ಎಲ್ಲ ಬಿಟ್ಟಿದ್ದಾಯಿತು. ಉದ್ಯೋಗ ಮ್ಯಾಕ್ಸಿಮಮ್ ಫೆಬ್ರವರಿನಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಈ ಕಾರ್ಯಕ್ರಮದ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ನಿಮಗೆ ಉದ್ಯೋಗ ಸಿಕ್ಕಲಿಕ್ಕೆ, ಉದ್ಯೋಗದ ಉನ್ನತಿಗೆ ಏನು ಮಾಡಬೇಕು ಅಂತ ಪುಟ್ಟ ಪರಿಹಾರಗಳು ಹೇಳ್ತೀನಿ, ಮಾಡಿ ನೋಡಿ, ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗೀತಾಂಜಲಿ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ಮೇಡಮ್, ನನ್ನ ಬಗ್ಗೆನೇ. ಜನ್ಮ ದಿನಾಂಕ ತಿಳಿಸಿ ನಿಮ್ದು. 28/12/92. ರಾಶಿ ನಕ್ಷತ್ರ? ಕುಂಭರಾಶಿ, ಧನಿಷ್ಠ ನಕ್ಷತ್ರ. ಮಾತನಾಡಿ ಗುರುಗಳಿದ್ದಾರೆ. ಹಾಂ ಹೇಳಿ ಮ್ಯಾಮ್. ನಮಸ್ತೆ ಗುರುಗಳೇ. ನಮಸ್ಕಾರ. ಅದೇ ಗುರುಗಳೇ, ನನಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ಮತ್ತೆ ಮದುವೆ ಬಗ್ಗೆ ಕೇಳಬೇಕಿತ್ತು. ಇನ್ನೊಂಚೂರು ಆದರೆ ಎಲ್ಲ ಜಾತಕವೇ ಎಂಟೈರ್ ನೋಡ್ದಂಗೆ ಆಗುತ್ತೆ. ಹೌದಾ? ಗುರುಜಿ ಅಲ್ಲ, ಇರಲಿ, ಪರವಾಗಿಲ್ಲ. ಈಗ ನಾನು ಹೇಳಿದ್ದು ಜಾಬ್ ಅಂತಂದರೆ ನಿಮ್ಮ ರಾಶಿ ನಕ್ಷತ್ರ ಏನು ಹೇಳಿದ್ರಿ? ಕುಂಭರಾಶಿ, ಧನಿಷ್ಠ ನಕ್ಷತ್ರ. ಮಾರ್ಚ್ ಒಳಗಡೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳು ಜಾಬಲ್ಲಾಗುತ್ತೆ. ಕುಂಭರಾಶಿಗೆ ಬೋತ್ ಮದುವೆ ಮತ್ತು ಜಾಬ್, ನಿಮ್ಮ ಉನ್ನತೆ ಟೋಟಲಿ ಚೆನ್ನಾಗಿದೆ. ಕುಂಭರಾಶಿಗೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಆಗಿರಿ. ಕಾಲ್ಗೆ ಏನಾರು ಪೆಟ್ಟಿಗಿಟ್ ಮಾಡ್ಕೊಂಡ್ರೋ ಈ ನಡುವೆ? ಇಲ್ಲ ಗುರುಜಿ, ನಿನ್ನೆ ಮೊನ್ನೆ ಸ್ವಲ್ಪ ನೋವು ಇತ್ತು ಅಷ್ಟೇ ಒಟ್ಟು ಕಾಲಿಗೆ ಸ್ವಲ್ಪ ಸಮಸ್ಯೆ ಬರ್ತದೆ, ಸರಿ ಹೋಗುತ್ತೆ. ಮಾರ್ಚ್ ಒಳಗಡೆ ನಿಮ್ದು ಎಲ್ಲ ಎಂಟೈರ್ ಮದುವೆ ಮತ್ತು ಉದ್ಯೋಗ ಎರಡು ಕ್ಲಿಯರ್ ಆಗಿರುತ್ತೆ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಚಿದಾನಂದ್ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚಿದಾನಂದ್ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳ್ಕೊಳ್ಳಿ. ಜನ್ಮ ದಿನಾಂಕ ತಿಳಿಸಿ ನಿಮ್ದು. 6/7/61. ರಾಶಿ ನಕ್ಷತ್ರ? ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಮಾತನಾಡಿ ಗುರುಗಳಿದ್ದಾರೆ. ಹಾಂ ಹೇಳಿ ಚಿದಾನಂದ್. ನಮಸ್ತೆ ಗುರುಗಳೇ. ನಮಸ್ಕಾರ. ನಾನು ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ನಾನು ಈಗ ಉದ್ಯೋಗ ಮಾಡ್ತಾ ಇದ್ದೀನಿ, ಜೆರಾಕ್ಸ್ ಸೆಂಟ್ರು. ಹೇಳಿ ಹೇಳಿ. ಈಗ ಏನಾಗಿದೆ ಅಂದ್ರೆ, ಇಷ್ಟು ವರ್ಷ ಆದ್ರೂ ನನಗೆ ಒಂದು ಅಭಿವೃದ್ಧಿ ಕಾಣ್ತಿಲ್ಲ. ಮನೆ ಸ್ವಂತಿರೋದು ಮಾಡಿದ್ದೇನೆ, ಈಗ ಮನೆ ಮಾಡ್ಕೋಬೇಕು. ನನ್ನ ಮಗ ಎಲ್ಲರೂ ಅಭಿವೃದ್ಧಿ ಆಗ್ಬೇಕು ಅಂತ ನನ್ನ ಕೆಲಸ. ಉದ್ಯೋಗಕ್ಕೆ ಸರಿ, ಉದ್ಯೋಗ ನಿಮ್ಮ ದಾಯಾದಿಗಳು, ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೀನಿ ಅಷ್ಟೇ, ಅದಕ್ಕೆ ಉತ್ತರ ಇದ್ದರೆ ಆದರೆ ಕೊಡಿ. ನಿಮ್ಮ ದಾಯಾದಿಗಳು ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದರೂ ಅಪಮೃತ್ಯು ಇವತ್ತಿಗೆ 6 ತಿಂಗಳ ಹಿಂದೆ ನಡೆದಿತ್ತ? ಅಪಮೃತ್ಯು ಅಂದ್ರೆ ಈಗ ನಮ್ಮ ಮನೆಯವರ 1.5 ತಿಂಗಳಿಂದ ಅಪಮೃತ್ಯು ಏನಿಲ್ಲ, ಇದಾಗಿದೆ, ತೀರ್ಕೊಂಡಿದೆ ನಮ್ಮ ಮನೆಯವರ ಅಕ್ಕ. ಹಾಂ. ನಿಮ್ಮ ದಾಯಾದಿಗಳಲ್ಲಿ ನಮ್ಮಲ್ಲಿ ಯಾರು ಆ ಥರ ಆಗಿಲ್ಲ ಮೇಡಮ್. ಇವರೇ ಒಳ್ಳೆಯದಾಗಲಿ, ಹಾಗೆ ದೀರ್ಘಾಯುಷ್ಮಂತರಾಗಿರಲಿ. ಸ್ವಲ್ಪ ಪಿತೃಗಳ ಸಂಬಂಧಪಟ್ಟ ಶಾಪ ಕಾಣ್ತಾ ಇದೆ. ಶಾಪ ಅಂದ್ಕೊಳ್ಳೆ ನೀನು ಹಾಳಾಗೋಗು ಮುಳಗೋಗು ಅಂತೆಲ್ಲ ಯಾರೂ ಅಂದಿಲ್ಲ. ಅವರ ಕಾರ್ಯಗಳು ಸರಿಯಾಗಿ ಆಗಿಲ್ಲ, ಅದರಿಂದ ನಿಮ್ಮ ಮನೆಗೆ ಅದು ತಗಲ್ತಾ ಇದೆ. ಯಾವತ್ತಾದರೂ ಒಂದು ಅಮಾವಾಸ್ಯೆ ದಿವಸ ನದಿ ಸ್ನಾನ ಮಾಡಿಕೊಂಡು ಪ್ರಾರ್ಥನೆ ಮಾಡಿ, ಆ ದೇವಸ್ಥಾನಕ್ಕೆ ಎಲ್ಲಿ ನಿಮ್ಮ ಹತ್ರ ಇದೆಯೋ ಅಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡಿ, ಆ ದೇವಸ್ಥಾನ ಸುತ್ತ ಪರಿಸರಕ್ಕೆ ಏನಾದ್ರು ಒಂದು ಸೇವಾ ಮಾಡಿ. ಅಂದರೆ ನಿಮ್ಮ ಕೈಲಾದದ್ದು ದ್ರವ್ಯದ ಅಥವಾ ಏನಾದ್ರು ಸಪೋರ್ಟ್ ಮಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಬನ್ನಿ. 4 ತಿಂಗಳಾಗ್ತದೆ, ಟೋಟಲಿ ಎಲ್ಲವೂ ಉನ್ನತಕ್ಕೆ ಹೋಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಜಿ, ಈಗ ಕಾಲರ್ ಕೇಳಿದ್ರು ಏನು ಸಮಸ್ಯೆ ಆಗಿದೆ, ಕೆಲಸ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ಪಿತೃದೋಷ ಅಂತ ಹೇಳಿದ್ರಲ್ಲ ಗುರುಜಿ, ಆ ದೋಷದಿಂದನೂ ಕೂಡ ಉದ್ಯೋಗಕ್ಕೇನಾದರೂ ತೊಂದರೆ ಆಗುತ್ತಾ? ಪಿತೃದೋಷ ಅಥವಾ ಅಪಮೃತ್ಯು ಅಂದರೆ ಯಾವ್ದಾದ್ರು ಆಕ್ಸಿಡೆಂಟ್, ಬೇಸರ ಮಾಡೋದು ಬೇಡ, ಸೂಸೈಡ್, ಈ ರೀತಿ ಏನಾದ್ರು ಆದರೆ ಅದರದ್ದು ಇಂಪ್ಯಾಕ್ಟ್ 1 ವರ್ಷ ತನಕ ಇರ್ತದೆ. ಇವರು 1961 ಅನುಭವಿಸ್ಕೊಂಡು ಬರ್ತಿದ್ದಾರೆ. ಆದರೂ ಕಾರ್ಯಗಳು ಆಗಲಿಲ್ಲ ಅಂದರೆ ಪಿತೃ ಸಂಬಂಧಪಟ್ಟ ದೋಷವಿದ್ದಾಗ ಒಟ್ಟಾರೆ ಏಳಿಗೆಗೆ ಬರಲ್ಲ. ಅದಕ್ಕೂ ಈಗ ನಾನು ಕೇಳಿದ್ದಕ್ಕೂ ಸ್ವಲ್ಪ ರಿಲೆವೆಂಟ್ ಆಗಿರ್ತದೆ, ಸಂಬಂಧ ಇರ್ತದೆ. ಆ ಸಂಬಂಧದ ಪ್ರಕಾರ ಆ ಕಾರ್ಯಗಳನ್ನು ಮಾಡ್ರೆ ಅದು ಏನು ಸಮಸ್ಯೆ ಇತ್ತು ಅದು ರಿಲೀಸ್. ಇದೇ ಜ್ಯೋತಿಷ್ಯ, ಏನೂ ಇಲ್ಲ. ಅದನ್ನು ತೋರಿಸಿಕೊಡುವ, ಮಾರ್ಗ ತೋರಿಸಿಕೊಡುವ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಯಶಸ್ಸು ತನ್ನಷ್ಟಕ್ಕೆ ತಾನೇ ಆಗ್ತದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ,
ಸಾಯಂಕಾಲದ ಹೊತ್ತು 6:30ಗೆ 2 ಬಾಳೆಹಣ್ಣು, ಅಕ್ಕಿ ಮತ್ತು ಬೆಲ್ಲ ಹಸುಗೆ ಕೊಟ್ಟು ನೋಡಿ. 4 ವಾರ ಕೊಡಿ, ಗುರುವಾರ 5ನೇ ವಾರ ನಿಮ್ಮ ಜಾಬಲ್ಲಿ ಇರ್ತೀರಿ. ಮತ್ತು ಟೋಟಲಿ ನಿಮ್ಮ ಕನ್ಫ್ಯೂಷನ್ಸ್ ಯಾವ ಕೆಲಸನೂ ಆಗ್ತಿಲ್ಲ ಅಂದರೆ ಒಳ್ಳೆ ಅದ್ಭುತವಾದ ಒಂದು ಲೋಟ ಹಾಲು ಬೆಳ್ಳಿ ಲೋಟದಲ್ಲಿ ಇಟ್ಟರೆ ಸೂಕ್ತ. ಬಿಸಿ ಹಾಲೆ, ಅದಕ್ಕೆ ಬಿಳಿ ಕಲ್ಸಕ್ಕರೆ ಹಾಕಿ 6:30 to 8 o'clock ತನಕ ದೇವ್ರ ಮನೇಲಿ ಇಟ್ಬಿಡಿ. ಆಮೇಲೆ ಎಲ್ಲರೂ ಪ್ರಸಾದ ರೂಪದಲ್ಲಿ ತಗೊಳ್ಳಿ, ಅದ್ಭುತಕಾರಿ ಆಗ್ತದೆ. ಸರಿ ಗುರುಜಿ, ಕಾರ್ಯಕ್ರಮ ಮುಂದುವರಿಸೋಣ. ವೀಕ್ಷಕರೇ, ನಿಮಗೂ ಕೂಡ ಸಮಸ್ಯೆಗಳಿದ್ದಲ್ಲಿ ತಾಮ್ರಪರ್ಣಿ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು. ನಿಮ್ಮ ಟಿವಿ ಸ್ಕ್ರೀನ್ನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಿದೆ, ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಬ್ರೇಕ್ನ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ಯಾಮಲಾ ಅಂತ ತೀರ್ಥಹಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ಯಾಮಲಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕು. ಜನ್ಮ ದಿನಾಂಕ ತಿಳಿಸಿಮ್ಮ ಅವ್ರದ್ದು. 12/1/1989. ರಾಶಿ ನಕ್ಷತ್ರ? ಮೀನ ರಾಶಿ, ಉತ್ತರಭದ್ರ ನಕ್ಷತ್ರ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನನ್ನ ಮಗನ ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು. ಇವತ್ತೆಲ್ಲ ಉದ್ಯೋಗದ ಮಾತಾಡಿದ್ರೆ ಉದ್ಯೋಗದ್ದೇ ಬರ್ತಾ ಇದೆ ವಿಚಾರ. ಸರಿ, ಈಗ ಆಲ್ರೆಡಿ ಒಂದು ಸಲ ಮಾಡಿ ಏನಾದ್ರು ಸ್ವಲ್ಪ ಅದರಲ್ಲಿ ಸಮಸ್ಯೆ ಆಗಿ ಬಿಟ್ರಾ? ಬಿಡ್ಲಿಲ್ಲ, ಮಾಡ್ತಾ ಇದ್ದಾನೆ, ಆದ್ರೆ ಸರಿ ಇಲ್ಲ. ಅದಕ್ಕೆ ಅದೇ ಒಟ್ಟಲ್ಲಿ ಅದು ಒಳ್ಳೆ ಉದ್ಯೋಗ ಸಿಗುತ್ತಾ ಅಂತ ಬಿಡೋ ಪರಿಸ್ಥಿತಿ ಬಂತು, ಆದರೂ ಹಠವಾಗಿ ಇದ್ದಾರೆ ಪಾಪ. ಹೌದು ಹೌದು ಹೌದು. ಸರಿ, ನಿಮಗೆ ಮಹಿಷಿ ಹತ್ರ ಅಲ್ವಾ? ಏನ್ ಗುರುಜಿ? ಮಹಿಷಿ ಸತ್ಯಸಂದ್ರ ಬೃಂದಾವನ ಗೊತ್ತಾಗ್ಲಿಲ್ಲ? ಇಲ್ಲ ಗುರುಜಿ, ಗೊತ್ತಾಗಿಲ್ಲ. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಕಲ್ದಂಗೆ ಮಹಿಷಿ ನಿಮ್ಮ ಊರಿಂದ 10 ಕಿಲೋಮೀಟ್ರ್ ಹಿಂದೆನೇ ಮಹಿಷಿ ಸತ್ಯಸಂದರ ಮಠ ಇದೆ. ಅಲ್ಲಿಗೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಬೇರೆ ಏನೂ ಮಾಡೋದು ಬೇಡ. ಆ ರಾಯರ ಬೃಂದಾವನದ ಹೋಗಿ ಒಂದು ವಿಶೇಷ ಪ್ರಾರ್ಥನೆ ಮಾಡಿ. ಈ ಉದ್ಯೋಗ ಸಿಕ್ಕಲಿಕ್ಕೆ ಗುರುಬಲ ಬೇಕು. ಗುರುಬಲ ಅಲ್ಲಿ ಪಕ್ಕದಲ್ಲಿಯೇ ಇದೆ, ಒಮ್ಮೆ ಹೋಗಿ ಬನ್ನಿ, ಅದ್ಭುತ ಉದ್ಯೋಗ ಸಿಗುತ್ತೆ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಗುರುಜಿ, ನಾವಿನ ಉದ್ಯೋಗದ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಉದ್ಯೋಗದಲ್ಲಿ ಯಶಸ್ಸು ಕಾಣಬೇಕು ಅಂದ್ರೆ ಏನ್ ಮಾಡಬೇಕು, ಯಾವ್ಯಾವ ಪರಿಹಾರಗಳನ್ನ ಮಾಡ್ಕೋಬೇಕು? ಸಮಸ್ಯೆ ಯಾವ ಥರ ಹುಟ್ಟಿದೆ ಅನ್ನೋದು ಜಾತಕದಲ್ಲೇ ಗೊತ್ತಾಗೋದು. ಸುಮ್ಮನೆ ಸಿಕ್ಕಿಲ್ಲ ಅಥವಾ ಯಾವ್ದಾರೊಂದು ಪರಿಹಾರ. ಪಿತೃಕಾರ್ಯದಿಂದ, ಶನಿಯಿಂದ, ಕುಜನಿಂದ, ಸೂರ್ಯನಿಂದ, ಇದ್ರ ಮಧ್ಯೆ ಗೌರ್ಮೆಂಟ್ ಉದ್ಯೋಗ ನನಗೆ ಸಿಗುತ್ತಾ ಅನ್ನುವಂಥ ಚಿಂತೆ. ಗೌರ್ಮೆಂಟ್ ಉದ್ಯೋಗ ಇವತ್ತು ಕಾಂಪಿಟೇಷನ್ ವರ್ಲ್ಡಲ್ಲಿ ನಮಗೆ ಇದ್ದರೆ ಖಂಡಿತವಾಗ್ಲೂ ಸಿಗುತ್ತೆ. ರಾಜಗ್ರಹ ಅನ್ನೋದು ಸೂರ್ಯ, ಅದರ ಸಪೋರ್ಟ್ ಮಂತ್ರಿಗ್ರಹ ಅನ್ನೋದು ಕುಜ. ಉದ್ಯೋಗ ನೀನು ಏನು ಮಾಡಬೇಕು, ಯಾವುದನ್ನು ಆಯ್ಕೋಬೇಕು, ಅದು ಶನಿ ಬಲವಾಗಿದ್ದರೆ ಉದ್ಯೋಗ, ಮತ್ತು 10ನೇ ಮನೆ ಬಲವಾಗಿದ್ದರೂ ಉದ್ಯೋಗ ಸ್ಟ್ರಾಂಗ್ ಇರ್ತದೆ. ಚಿಕ್ಕ ವಯಸ್ಸಲ್ಲೇ ಟಾಪನ್ನು ಹೊಟ್ಟೋಗ್ತಾರೆ. ಏನು ನಮ್ಗೆ ವಯಸ್ಸಾದವರು ಸಿಕ್ಕಲಿಲ್ಲ, ಅವನು ನೋಡು ಚಿಕ್ಕ ಹುಡುಗ ಮೊನ್ನೆಲ್ಲ ಪಾಸ್ ಮಾಡ್ದ, ಇವತ್ತೆಲ್ಲೋ ಇದ್ದಾನೆ. ಯಾಕೆ? ಅವನ ಸ್ಥಾನ ಚೆನ್ನಾಗಿದೆ. ಸ್ಥಾನ ಬಲ, ದೈವ ಬಲ ಎರಡೂ ಬೇಕು. ಎರಡೂ ಇಲ್ಲದಿದ್ದರೆ ಕೆಲಸ ಆಗೋದಿಲ್ಲ. ಚೆನ್ನಾಗಿ ನೋಡಿ ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳು. ಜನರಲ್ ಪರಿಹಾರ ಅಂದರೆ ಈಗ ನಾನು ಆಗಲೇ ಹೇಳಿದೆ, 2 ಬಾಳೆಹಣ್ಣು, ಅಕ್ಕಿ, ಬೆಲ್ಲ, ಮತ್ತು ಗುರುವಾರದ ದಿವಸ ಸಾಯಂಕಾಲ 6:30 ಗಂಟೆಗೆ. ಹಾಗೂ ಸರಿ ಹೋಗಲಿಲ್ಲ ಅಂದರೆ ನೀವು ಈ ಕಲ್ಸಕ್ಕರೆ ಮತ್ತು ಹಾಲು, ಬಿಸಿ ಇರಬೇಕು ಹಾಲು, ಒಳ್ಳೆ ಬೆಳ್ಳಿ ಲೋಟ ಇದ್ದರೆ ಪಾಪ ಇದ್ದವರು ಇರ್ತಾರೆ. ಇಲ್ಲದಿದ್ದರೆ ನೀವು ಯಾವುದಾದ್ರು ಒಂದು ಒಳ್ಳೆಯ ಲೋಟದಲ್ಲಿ ಹಾಲನ್ನು ಇಟ್ಟು, ಅದು ಹೊಗೆ ಬರಬೇಕು ಹಾಲಿನಿಂದ, ಅದನ್ನು ಒಂದು ಮಣೆ ಹಾಕಿ, ಪುಟಾಣಿ ಮಣೆ ಹಾಕಿ ಇಟ್ಟು, ಅದಕ್ಕೊಂದು ಕಲ್ಸಕ್ಕರೆ ಹಾಕಿ ವಿಶೇಷವಾದ ಪ್ರಾರ್ಥನೆ, ನನಗೆ ಸಿಕ್ಕಲೇಬೇಕು, ನಾನು ಏನು ತಪ್ಪು ಮಾಡಿದ್ರು ಅದನ್ನು ತಿಳಿಸು, ಅಥವಾ ನನಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿನೂ ಕೊಡು. ನಾವೊಂದು ವಿಷಯ ತಿಳಿದದ್ದಕ್ಕೆ ಪರಿಹಾರ ಹಾಲು ಕಲ್ಸಕ್ಕರೆ, ಅದು ಬಿಳಿದು ಇಷ್ಟು ದಪ್ಪ ಇರಬೇಕು, ಅದು ಕರೆಕ್ಟಾಗಿ ಮುಳುಗಬೇಕು. ಆ ರೀತಿ ಹಾಕಿ ಇಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಬೆಲ್ಲ ಕಲ್ಸಕ್ಕರೆ ಕರಗುವಷ್ಟರಲ್ಲಿ ನಿಮ್ಮ ಕಾರ್ಯಗಳಾಗ್ತದೆ ಅಂತ ಲೆಕ್ಕ. ಅದು ಅದಕ್ಕೆ ಗಟ್ಟಿ ಕಲ್ಸಕ್ಕರೆ ಹಾಕಿ ಅನ್ನೋದು. ಸಕ್ಕರೆ ಹಾಕಿ ಕಲಕ್ಬಿಡ್ಬೋದು, ಗಟ್ಟಿ ಕಲ್ಸಕ್ಕರೆ ಒಳಗಡೆ ಹೋಗಿ ಅದು ಕರಗಬೇಕು. ಆ ಕರಗಿದಾಗ ಹೊಗೆ ಬರಬೇಕು, ಹೊಗೆ ಬಂದದ್ದು ದೇವರಿಗೆ ಪ್ರೀತನ ಆಗಬೇಕು. ಎಲ್ಲ ಕಾರ್ಯಗಳು ದೇವರ ಅನುಗ್ರಹದಲ್ಲಿಯೇ ಸಿಗಬೇಕು. ಸಿಕ್ಕಿದ ಕೆಲಸ ಚೆನ್ನಾಗಿರಬೇಕು, ದೀರ್ಘಕಾಲವಾಗಿರಬೇಕು. ಇದೊಂಥರ
ಮದುವೆ ಇದ್ದಂಗೆ. ಒಳ್ಳೆ ಗಂಡ ಹೆಂಡತಿ ಸಿಕ್ಕಬೇಕು. ಅದು ದೀರ್ಘಕಾಲದ ದಾಂಪತ್ಯ ಜೀವನ ಮನಸ್ಸಿನಲ್ಲಿ ತೊಂದರೆ ಇಲ್ಲದೆ ನಡಿಬೇಕು. ಇಂಥ ಕಡೆ ಸಿಗಬೇಕು. ಇದಲ್ಲದೆ ಫಾರಿನ್ ಕಂಟ್ರಿ, ಇದಲ್ಲದೆ ಸ್ಟೇಟ್ ಬೈ ಸ್ಟೇಟ್ ಹೋಗುವಂಥದ್ದು, ಇದಲ್ಲದೆ ಯಾವ ಉದ್ಯೋಗದ ಆಯ್ಕೆ, ಅದರಲ್ಲಿ ಸಂಬಳ, ಅದರಲ್ಲಿ ಕಾಂಪಿಟೇಷನ್ನು, ಎಲ್ಲದರಲ್ಲೂ ಮುಂದಕ್ಕೆ ಬರಬೇಕು ನೀನು. ಅದೇ ಜೀವನ. ಇದರಲ್ಲಿ ಸ್ಯಾಚುರೇಷನ್ ಪೀರಿಯಡು, ಒದ್ದಾಟ, ಆರೋಗ್ಯ ದೂರ, ಕ್ಲೈಮೆಟಿಕ್ ಕಂಡೀಷನು, ತಂದೆ ತಾಯಿಗಳ ದೂರ, ಇದನ್ನೆಲ್ಲವನ್ನು ಅಡ್ಜಸ್ಟ್ ಮಾಡಿ ಕಡೆಗೆ ಒಂದು ಕಡೆಗೆ ಬಂದು ನಿಂತು ಇವತ್ತು ಒಂದು ಸ್ಟ್ಯಾಂಡರ್ಡ್ ಜೀವನ ಮಾಡಲಿಕ್ಕೆ ಮಿನಿಮಮ್ 35,000ದಿಂದ 50,000 ಇದ್ದರೆ ಒಂದು ಸಂಸಾರ ನಡೆಯುತ್ತೆ. ಎಲ್ಲ ಕೊರ್ತಾನೆ. ಸಾಲಕ್ಕೆ ಮತ್ತೊಂದು ಮೂಲ, ಆ ಮೂಲದಿಂದ ಹುಡ್ಕೊಂಡು ಎಲ್ಲಿಗೋ ಹೋಗೋಣ. ಒಂದಕ್ಕೊಂದು ಇಂಟರ್ಲಿಂಕ್ಸ್ ವಿಪರೀತ ಸಂಪಾದನೆ. ಇಲ್ಲದಿದ್ದರೆ ಜೀವನ ಕಷ್ಟ. ಅದಕ್ಕಾಗಿ ದೇವರ ಅನುಗ್ರಹ ಯಾವ ರೀತಿ ಪಡಿಬೇಕು, ಏನು ಸಮಸ್ಯೆ ಇದೆ ಜ್ಯೋತಿಷ್ಯದಲ್ಲಿ ಜಾತಕ ನೋಡುವವರೆಗೂ ಗೊತ್ತಾಗಲ್ಲ. ಇದರಲ್ಲೂ ಹಿಂಗೆ $1 ಕೊಟ್ಬಿಟ್ಟೆ, ಒಂದು ಪೂಜೆ ಮಾಡಿಬಿಟ್ಟೆ, ಇಮಿಡಿಯೇಟ್ ನನಗೆ ಬರಬೇಕು ಅಂದ್ರಲ್ಲೂ ಬರಲ್ಲ. ಅದಕ್ಕೂ ಒಂದು ಸಡನ್ ಟೈಮ್ ಇದೆ. ಆ ಟೈಮ್ವರೆಗೂ ಕಾಯಲೇಬೇಕು. ದೇವರು ಸುಲಭವಾಗಿ ಒಲಿಯಲ್ಲ. ಒಲ್ದ ಅಂದರೆ ಟಾಪ್ ಆಗಿರ್ತೀಯ, ಒಲಿಯೋ ತನಕ ಕಾಯಬೇಕು. ಇದೇ ಜೀವನ. ಗುರುಜಿ, ಈಗ ಕಂಪನಿಗಳಲ್ಲಿ, ಆಫೀಸ್ಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋ ಉದ್ಯೋಗ ಒಂದಾದ್ರೆ ಇನ್ನು ರೈತರದ್ದು ಕೂಡ ಒಂದು ಉದ್ಯೋಗ ಅಂತಾನೆ ಹೇಳ್ಬೋದು ಅಲ್ವಾ? ಆ ಉದ್ಯೋಗದ ಬಗ್ಗೆ ಏನು ಹೇಳ್ತೀರಾ? ರೈತರ ಪಾಡು ಅಂದರೆ ನಮಗೆಲ್ಲ ಹೊಟ್ಟೆ ತುಂಬಿಸುವ, ಹೌದು, ನಮ್ಮನ್ನು ನಿತ್ಯ ಅನ್ನದಾತೋ ಸುಖೀ ಭವ ಅಂತೀವಿ. ಯಾವತ್ತೂ ಊಟ ಹಾಕುವ ಮಾಡಿ ಎದ್ದ ಮೇಲೆ ಏಳಬೇಕಾದ್ರೆ ಒಂಚೂರು ನೀರನ್ನು ಕೈಯಲ್ಲಿ ಹಾಕಿ ಅನ್ನದಾತವು ಸುಖೀ ಭವ. ಆ ಅನ್ನದಾತರಿಗೆ ಬಂದಿರುವ ಕಷ್ಟ, ಕ್ಲೈಮೆಟಿಕ್ ಕಂಡೀಷನ್ಸು ಪ್ರತಿಯೊಂದರಲ್ಲೂ ತೊಂದರೆ ಇದೆ. ಎಲ್ಲರೂ ನಾಡಿಗೆ ಬಂದುಬಿಟ್ರೆ ವಲಸೆ ತುಂಬ ಚೆನ್ನಾಗಿರ್ತದೆ ಅಂತ, ಅದೆಲ್ಲ ಆಗದೇ ಇದ್ದ ಕೆಲಸ. ನಮಗೆ ಹೊಟ್ಟೆ ತುಂಬಿಸ್ಬೇಕಾದ್ರೆ ರೈತರು ತಣ್ಣಗಿರಬೇಕು ಯಾವತ್ತು. ಅವರು ಕೇಳ್ತಾರೆ, ಅವರು ಡಿಮ್ಯಾಂಡ್ ಮಾಡ್ತಾರೆ, ಅವ್ರ ತಪ್ಪಿದೆ, ಸರಿ ಇದೆ, ಬೀದಿಲಿ ಕೊಡ್ತಾರೆ, ಅದೆಲ್ಲ ಆಮೇಲೆ ಬೀದಿಗೆ ಬರುವ ಪರಿಸ್ಥಿತಿ ಯಾಕೆ ಬಂತು? ಹೌದು. ಅದಕ್ಕೆಲ್ಲ ಏನು ಮಾಡಬೇಕು, ಸರ್ಕಾರ ಏನು ಮಾಡಬೇಕು ನಮಗೂ ತಿಳಿಯಲಾಗಿದೆ. ಎಷ್ಟು ಬರ್ತಿತ್ತು, ಒಂದು ಎಕರೆಗೆ 60ರಿಂದ 80 ಟನ್ ಕಬ್ಬು ಬೆಳೀತಿದ್ದವರು ಆಟೋಮೆಟಿಕ್ಕಾಗಿ ಭೂಮಿಯ ಫಲವತ್ತು ಕಡಿಮೆ ಆಗಿ 30 ಟನ್ನಿಗೆ ಬಂದಿದೆ. ಖರ್ಚು ಮಾಡೋದೇನೆ 80 ಟನ್ನಿಗೆ, ಬರ್ತಿರೋದು 30. ಅದರಲ್ಲೂ ರೇಟ್ ಇಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ, ಬೀದಿಗೆ ಬಂದು ನಿಲ್ಲುವ ಪರಿಸ್ಥಿತಿ. ಇದು ದೇವರ ಅನುಗ್ರಹದ ಶಾಪವೋ ಕೋಪವೋ ಅಥವಾ ಮನುಷ್ಯ ಮಾಡಿದ ತಪ್ಪೋ ಅರ್ಥ ಆಗ್ತಿಲ್ಲ. ರೈತರ ಪಾಡಂತೂ ಶೋಚನೀಯ ಪರಿಸ್ಥಿತಿ. ನಾಟ್ ಓನ್ಲಿ ಕಬ್ಬು, ಎಲ್ಲದರಕ್ಕೂ ಆಗಿದೆ. ಇದಕ್ಕೆ ಅದಕ್ಕೆ ಅಲ್ಲ, ಎಲ್ಲದಕ್ಕೂ ಆಗಿದೆ. ಒಬ್ಬರೊಬ್ಬರು ಹೂಕೋಸು ಹಾಕಿದ್ರು, ಸಾಯಂಕಾಲ ಬೆಳಗ್ಗೆದ್ದು ಕಟಾವು ಮಾಡಬೇಕು. ಆಹಾ ಅದ್ಭುತ! ಬೆಳಗ್ಗೆದ್ದು ನೋಡಿದ್ರು ಎಂಟೈರ್ ಹುಳಗಳು ಮೇದು ಕಪ್ಪುಗಾಗ್ಬಿಟ್ಟಿತ್ತು. ಮುಗಿತವ್ರ ಕತೆ. ಒಂದು ಸಲ ರೈತ ಎದ್ದ 3 ವರ್ಷ ಚಂದ, ಒಂದು ಸಲ ರೈತ ಬಿದ್ದ 5 ವರ್ಷ ಔಟ್. ಹೌದು, ಖಂಡಿತ. ಗುರುಜಿ, ಯಾವ ಶ್ಲೋಕ ತಿಳಿಸ್ಕೊಡ್ತಾ ಇದ್ದೀರಾ? ಏನೋರಾಗಲಿ, ರಾಮದೇವರ ಅನುಗ್ರಹದಿಂದ ನಾವು ಎಲ್ಲರೂ ಸುಖವಾಗಿರಲಿ, ಉದ್ಯೋಗ ಸಿಕ್ಕಲಿ, ರೈತರು ಸುಖವಾಗಿರಲಿ. ಈ ದೇಶದ ಬೆನ್ನೆಲುಬು. ಅದಕ್ಕಿಂತ ಬೇರೆ ಏನಾದ್ರು ಶಬ್ದ ಇದ್ದರೂ ಹೇಳೋಣ. ಅದಕ್ಕಾಗಿ ಶ್ಲೋಕ ನೋಡೋಣ ಬನ್ನಿ. ನಾರದಂ ಶಬರಿ ದತ್ತ ಫಲ ಮೂಲಾಭಿಷೇಕಿನಿ ಸೌಲಭ್ಯ ಪರಿಪೂರ್ಣಾಯ ಸತ್ವಾಧಿತ್ರಾಯ ಮಂಗಳಂ. ದೇವರಿಗೆ ನಾರದ ಶಬರಿಯ ಆಶ್ರಮದಲ್ಲಿ ಮಾಡಿದಂಥ ಅದ್ಭುತ ಪವಾಡಗಳು ಆ ಶ್ರೀರಾಮಚಂದ್ರ ಮತ್ತೊಂದು ಈ ರಾಮರಾಜ್ಯವಾಗಲಿ ಅಂತ ನಾವು ರಾಮದೇವರನ್ನೇ ಕೇಳಿಕೊಂಡು ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದಾಗ್ತದೆ. ಸರಿ ಗುರುಜಿ, ಇಷ್ಟು ಕಾರ್ಯಕ್ರಮದಲ್ಲಿ ಉದ್ಯೋಗದ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.